ಕಲಬುರಗಿ ಅಂದ ತಕ್ಷಣ ಕಾಂಗ್ರೆಸ್ನ ಪವರ್ ಸೆಂಟರ್ ನೆನಪಾಗ್ತದೆ ಎಲ್ರಿಗೂ ಕೂಡ. ಈಗ ಪ್ರೆಸೆಂಟ್ ಅವರೇ ಇದ್ದಾರೆ AICC ಅಧ್ಯಕ್ಷರು. ಈ ಬಾರಿ ಚುನಾವಣೆಯಲ್ಲಿ ಯಾರು ನಿಲ್ತಾರೋ ಗೊತ್ತಿಲ್ಲ, ಬಟ್ ಕಂಪ್ಲೀಟ್ಲಿ ಮೋದಿ ಅವ್ರ ಹವಾ ಇರೋದಂತೂ ಸತ್ಯ. ಯಾರು ಗೆಲ್ತಾರೆ, ಎಷ್ಟು ಲೀಡಲ್ಲಿ ಗೆಲ್ಲಬಹುದು ಅಂತ? ಖಂಡಿತವಾಗಿ ಎಷ್ಟೇ ದೊಡ್ಡ ಭದ್ರಕೋಟೆ ಇದ್ರೂ ಕೂಡ ಅದನ್ನ ಛಿದ್ರ ಮಾಡುವಂತ ಶಕ್ತಿ ಭಾರತೀಯ ಜನತಾ ಪಕ್ಷಕ್ಕೆ ಇದೆ. ಓಕೆ. ಬರುವಂತ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ನಾವು ಖಂಡಿತವಾಗಿ, ಯಾಕಂತಂದ್ರೆ ನಾವು ಮಾಡಿರುವಂತ ಕೆಲಸಗಳಿಂದ ನಾವು ಮತಗಳನ್ನ ಕೇಳ್ತಾ ಇದ್ದೇವೆ. ನಾವು ಮಾಡಿರುವಂತ ಮೋದಿಯವರ ಸಾಧನೆ ಆಗಿರ್ಬೋದು, ಮಾನ್ಯ ಮೋದಿಜಿಯವರು ದೇಶದಲ್ಲಿ ಏನು ಇಡೀ ವಿಶ್ವದಲ್ಲಿ ಇವತ್ತು ಆರ್ಥಿಕವಾಗಿ ನಮ್ಮ ದೇಶ 3ನೇ ಸ್ಥಾನಕ್ಕೆ ಬರಬೇಕು ಅಂತ ಅನ್ನುವ ಗ್ಯಾರಂಟಿಯನ್ನ ನೀಡಿದ್ದಾರೆ. ಅದರ ನಂತರ ಮೋದಿಜಿಯವರು ಅನೇಕ ಬಾರಿ ಕಲಬುರಗಿಗೂ ಕೂಡ ಬಂದು ಹೋಗಿದ್ದಾರೆ. ಹೀಗಾಗಿ ಅವರು ಕೂಡ ಈ ಭಾಗದ ಮೇಲೆ ಬಹಳಷ್ಟು ಒಂದು ಪ್ರೀತಿಯನ್ನ ಇಟ್ಟಿರುವಂತದ್ದು. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಮಾನ್ಯ ಮೋದಿಜಿಯವರು ಬಂದು ಒಂದ್ ದಿವಸ ಇಲ್ಲಿ ನೈಟ್ ಹಾಲ್ಟ್ ಒಂದು ರೋಡ್ ಶೋ ಮುಗಿಸಿ ಇಲ್ಲೇ ಅವರು ವಾಸ್ತವ್ಯವನ್ನು ಮಾಡಿ ಬೆಳಗ್ಗೆ ಹೋಗಿರುವಂತದ್ದು. ಮೊನ್ನೆನೂ ಕೂಡ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ, ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ರೀಸೆಂಟ್ಲಿ ಆಗಿ ನಮ್ಮ ಕಲಬುರಗಿ ಏರ್ಪೋರ್ಟಿಗೆ ಬಂದು ಹೋಗಿರುವಂತದ್ದು. ಹೀಗಾಗಿ ಮೋದಿಜಿ ಅವರಿಗೂ ಕೂಡ ಈ ಭಾಗದ ಮೇಲೆ ಬಹಳಷ್ಟು ಪ್ರೀತಿ ಇರೋದ್ರಿಂದ ನನಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ಜನರು ಕೂಡ, ನಮ್ಮ ಜಿಲ್ಲೆಯ ಜನರು ಬಹಳ ಬುದ್ಧಿವಂತ ಮತದಾರರಿದ್ದಾರೆ ಕಲಬುರಗಿ ಜನ. ಹೀಗಾಗಿ ಕೇಂದ್ರದಲ್ಲಿ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಗೋದ್ರಿಂದ ಇಲ್ಲಿನೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಖಂಡಿತವಾಗಿ ಗೆದ್ದಿದ್ದಾರೆ. ಓಕೆ, ವೆಲ್, ಫೈನಲಿ ಏನು ಹೇಳ್ತೀರಿ ಕಾರ್ಯಕ್ರಮದ ಮುಖಾಂತರ? ಸೈಯದ್ ಸರ್, ನನಗೆ ತಾವು ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಮೊದಲನೇ ಬಾರಿಗೆ ಚುನಾವಣೆ ಮುಗಿದ ಮೇಲೆ ನಾನು ಯಾವುದೂ ಇಂಟರ್ವ್ಯೂ ಅದು ಯಾವುದೂ ಮಾಡಿರಲಿಲ್ಲ. ಆದರೆ ನೀವು ಮೊದಲನೇ ಬಾರಿಗೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಜನರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ತಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ಇರ್ತೇನೆ. ನಾನು ಅಧಿಕಾರ ಇರಲಿ ಇರದೇ ಇರಲಿ, ನಾನು ತಮ್ಮ ಸಮಸ್ಯೆಗಳ ಇದ್ದಂಥ ಸಂದರ್ಭದಲ್ಲಿ ನನ್ನಿಂದ ಏನು ಸಹಾಯ ಸಹಕಾರ ಬೇಕು ಅದು ಖಂಡಿತವಾಗಿ ನಾನು ನೀಡ್ತೇನೆ ಅಂತ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಅವರ ಪ್ರೀತಿ ವಿಶ್ವಾಸ ನನಗೆ ಹಿಂದಿನಿಂದನೂ ಕೂಡ ಬಹಳಷ್ಟು ಕೊಟ್ಟಿದ್ದಾರೆ. ನನಗೆ ಯಾವತ್ತೂ ಕೂಡ ನಮ್ಮ ತಂದೆಯವರು ಕಳ್ಕೊಂಡಾಗ ನಾವು ಒಂದು ಅನಾಥರ ಆಗಿರುವಂಥ ಒಂದು ಘಟನೆ ಅದು. ಅಂಥ ಸಂದರ್ಭದಲ್ಲಿ ನನಗೆ ಕೈ ಹಿಡಿದು ಈ ಮಟ್ಟಕ್ಕೆ ರಾಜಕಾರಣದಲ್ಲಿ ನನ್ನ ಕ್ಷೇತ್ರದ ಜನರು ಬೆಳೆಸಿದ್ದಾರೆ. ಹೀಗಾಗಿ ಅವರ ಋಣ ನಾನು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಅದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರ ಕಷ್ಟದಲ್ಲಿ ಸುಖದಲ್ಲಿ ನಾನು ಕೂಡ ಒಬ್ಬನಾಗಿ ಅವ್ರ ಜೊತೆಯಲ್ಲಿ ಯಾವತ್ತೂ ನಿಲ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರ ನನ್ನ ಕ್ಷೇತ್ರದ ಜನರಿಗೆ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಓಕೆ.